ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಇದು ಪ್ರೀವಿಯಸ್ ಇಯರ್ RRB ಗ್ರೂಪ್ ಡಿ ಕ್ವಶನ್ ಪೇಪರ್ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಓನ್ಲಿ GK ಮತ್ತು GS ರಿಲೇಟೆಡ್ ಕ್ವಶನ್ ಆ್ಯಂಡ್ ಆನ್ಸರ್ನ ಶೇರ್ ಮಾಡ್ತೀನಿ. ಮೆಂಟಲ್ ಅಬಿಲಿಟಿ ರಿಲೇಟೆಡ್ ಕ್ವಶನ್ಸ್ನ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ಅಂತ ಹೇಳ್ತಾ, ಇಲ್ಲಿ ನೋಡಿ, ಆರ್ಚಿಡೇರಿಯಮ್ ಆ್ಯಂಡ್ ದ ಆರ್ಚಿಡ್ ಪ್ರೊಡಕ್ಷನ್ ಯೂನಿಟ್ ಆನ್ ದ ಪ್ರಿಮಿಸಸ್ ಆಫ್ ದ ಇನ್ಸ್ಟಿಟ್ಯೂಟ್ of Bioresources and Sustainable Development IBST is coming up in the state of Dash, which has about 300 of the world's 17,000 species of archids ಅಂತ ಕೊಟ್ಟಿದ್ದಾರೆ. ಯಾವ ಒಂದು ಸ್ಟೇಟ್ ಅಂತ ಅಂದರೆ, ಸೊ ಇದಕ್ಕೆ ಅರುಣಾಚಲ್ ಪ್ರದೇಶ್, ಮೇಘಾಲಯ, ಉತ್ತರಾಖಂಡ್, ಹಿಮಾಚಲ್ ಪ್ರದೇಶ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಮೇಘಾಲಯ ಆಗುತ್ತೆ. ಆಪ್ಷನ್ 2 ಇಸ್ ಕರೆಕ್ಟು. ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಏನಿದೆ ಅಷ್ಟು ಕ್ವಶನ್ ಪೇಪರ್ನ ನಾವು ಸಾಲ್ವ್ ಮಾಡೋದ್ರಿಂದ ನಮಗೆ ಈಸಿಯಾಗಿ ನಮಗೆ ಸಿಲೆಬಸ್ ಪ್ರಕಾರ ಓದಿದ್ರು ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ನ ಆದಷ್ಟು ಕ್ಲಿಯರಾಗಿ ಓದ್ಕೊಂಡ್ರೆ ನೆಕ್ಸ್ಟು ಬರುವ ಎಕ್ಸಾಮ್ಸ್ಗೆ ಈಸಿ ಆಗುತ್ತೆ ಅಂತ ಹೇಳ್ತಾ, ಸೊ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಮೇಘಾಲಯ ಆಗುತ್ತೆ. ಆಪ್ಷನ್ 2 ಇಸ್ ಕರೆಕ್ಟು. ನೆಕ್ಸ್ಟ್ ಒನ್ನು, ವಿಚ್ ಆಫ್ ದ ಫಾಲೋಯಿಂಗ್ ಲ್ಯಾಂಗ್ವೇಜಸ್ ಆ್ಯಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಪೀಕರ್ಸ್ ಇನ್ ಇಂಡಿಯಾ ಅಕಾರ್ಡಿಂಗ್ ಟು ದ ಸೆನ್ಸಸ್ 2011 ಡೇಟಾ ಅಂತ ಕೊಟ್ಟಿದ್ದಾರೆ. ಅಂದರೆ ಯಾವ ಒಂದು ಲ್ಯಾಂಗ್ವೇಜ್ನ ಜಾಸ್ತಿ ಮ್ಯಾಕ್ಸಿಮಮ್ ಸ್ಪೀಕರ್ಸ್ ಮಾತಾಡ್ತಾರೆ ಜನರು ಅಕಾರ್ಡಿಂಗ್ ಟು 2011 ಸೆನ್ಸಸ್ ಪ್ರಕಾರ ಅಂತ ಅಂದರೆ ಒಡಿಯಾ, ಕನ್ನಡ, ಮಲಯಾಳಂ, ಬೆಂಗಾಲಿ ಅಂತ ಇದೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಬೆಂಗಾಲಿ ಆಗುತ್ತೆ. ಆಪ್ಷನ್ 4 ಇಸ್ ಕರೆಕ್ಟು, ಬೆಂಗಾಲಿ. ನೆಕ್ಸ್ಟ್ ಒನ್ನು, ಅಕಾರ್ಡಿಂಗ್ ಟು ದ ನರೇಗಾ ಅಟ್ ಅ ಗ್ಲಾನ್ಸ್ ರಿಪೋರ್ಟ್ ದ ಆವರೇಜ್ ನರೇಗಾ wages paid in the financial year 2021-2022 remain at only rupees 208.85 per day. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ನರೇಗಾ ಅಂತ ಕೊಟ್ಟಿದ್ದಾರೆ. ಇದು ನರೇಗಾದು ಫುಲ್ ಫಾರ್ಮ್ ಏನು ಅಂತ ಇಲ್ಲಿ ಕ್ವಶನ್ನ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 4 ಇಸ್ ಕರೆಕ್ಟು. ಇದಕ್ಕೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್. ನೆಕ್ಸ್ಟ್ ಒನ್ನು, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ MICR ಇನ್ MICR ಕೋಡ್ ಅಂತ ಕೊಟ್ಟಿದ್ದಾರೆ. MICR ಅಂತ ಅಂದರೆ ಅದ್ರ ಫುಲ್ ಫಾರ್ಮ್ ಏನು ಅಂತ ಕೇಳಿದ್ದಾರೆ. ಇದೆ ಫಸ್ಟ್ ಒನ್ ಆಪ್ಷನ್ ನೋಡಿ, ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರಿಜಿಸ್ಟ್ರೇಷನ್ ಅಂತ ಕೊಟ್ಟಿದ್ದಾರೆ, ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಅಂತ ಕೊಟ್ಟಿದ್ದಾರೆ, ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಕನ್ಸ್ಟ್ರಕ್ಷನ್ ಅಂತ ಕೊಟ್ಟಿದ್ದಾರೆ, ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು MICR ಕೋಡ್ ಅದರ ಫುಲ್ ಫಾರ್ಮ್ ಏನು ಅಂತ ಅಂದರೆ ಆಪ್ಷನ್ 4 ಇಸ್ ಕರೆಕ್ಟು, ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್. ನೆಕ್ಸ್ಟ್ ಒನ್, ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ ನೋಡೋಣ. ಕಾಲಮ್ ಎ ಮೌಂಟನ್ ರೇಂಜ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಕಾಲಮ್ ಬಿ ನಲ್ಲಿ ಯಾವ ಒಂದು ಸ್ಟೇಟಲ್ಲಿದೆ ಅಂತ ಈ ಒಂದು ಕ್ವಶನ್ನ ಕೊಟ್ಟಿದ್ದಾರೆ. ಇಲ್ಲಿ ಅರಾವಳಿ ಮೌಂಟೇನ್, ವಿಂಧ್ಯ ರೇಂಜ್, ನೆಕ್ಸ್ಟ್ ವೆಸ್ಟರ್ನ್ ಘಾಟ್, ನೆಕ್ಸ್ಟ್ ಹಿಮಾಲಯ ರೇಂಜ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹಿಮಾಚಲ ಪ್ರದೇಶ ಅಂಡ್ ಉತ್ತರಾಖಂಡ್, ಕೇರಳ ಅಂಡ್ ಕರ್ನಾಟಕ, ರಾಜಸ್ಥಾನ, ಮಧ್ಯಪ್ರದೇಶ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರು ಅರಾವಳಿ ಮೌಂಟೇನ್ ಎಲ್ಲಿ ಬರುತ್ತೆ ಅಂತ ಅಂದರೆ ಆಪ್ಷನ್ 3 ರಾಜಸ್ಥಾನದಲ್ಲಿ ಬರುತ್ತೆ. ನೆಕ್ಸ್ಟು ವಿಂಧ್ಯ ರೇಂಜ್ ಬಂದುಬಿಟ್ಟು ಮಧ್ಯಪ್ರದೇಶದಲ್ಲಿ ಬರುತ್ತೆ. ವೆಸ್ಟರ್ನ್ ಘಾಟ್ ನಿಮ್ಗೆ ಗೊತ್ತೇ ಇದೆ, ಕೇರಳ ಮತ್ತು ಕರ್ನಾಟಕ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಹಿಮಾಲಯ ರೇಂಜ್ ಬಂದುಬಿಟ್ಟು, ಸೊ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಹಿಮಾಚಲ ಪ್ರದೇಶ ಆ್ಯಂಡ್ ಉತ್ತರಾಖಂಡ್ ಆಗುತ್ತೆ. ಸೊ ಮ್ಯಾಚ್ ಮಾಡಿದ್ದೀನಿ, ನೀವು ಕೂಡ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಆಪ್ಷನ್ನು ಎಗೆ 3, ಬಿಗೆ 4, ಸಿಗೆ 2, ಡಿಗೆ 1 ಆಗುತ್ತೆ. ನೆಕ್ಸ್ಟ್ ಒನ್ನು, ವಿಚ್ ಗ್ರೂಪ್ ಆಫ್ ಆರ್ಗನೈಸೇಷನ್ ಇನ್ಸ್ಟಿಟ್ಯೂಟ್ಸ್ ಇಸ್ ಆನ್ ಎಕ್ಸಾಂಪಲ್ ಆಫ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರೋದ್ರಲ್ಲಿ ಆಪ್ಷನ್ಗಳಲ್ಲಿ ಯಾವುದು ಗ್ರೂಪು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಆಗಿದೆ ಅಂತ ಎಕ್ಸಾಂಪಲ್ ಯಾವುದು ಅಂತ ನಾವು ನೋಡಬೇಕಾಗುತ್ತೆ. ಇಲ್ಲಿ ನೋಡಿ, ಆಪ್ಷನ್ 1 ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಅಟಾರ್ನಿ ಜನರಲ್ ಆಫ್ ಇಂಡಿಯಾ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಅದು ಕೂಡ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗುತ್ತೆ. ನೆಕ್ಸ್ಟು ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಕೂಡ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗುತ್ತೆ. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ UPSC ಕೂಡ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗುತ್ತೆ. ಇದರಲ್ಲಿ ನೆಕ್ಸ್ಟು 3 ಆಪ್ಷನ್ಸ್ನ ನೋಡಿ, ಅದು ಯಾವುದು ಕೂಡ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಆಗಲ್ಲ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ 1.
ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಇನ್ ಕೇಸ್ ಆಫ್ ಆನ್ ಇನ್ಕ್ಯಾಂಡಿಸೆಂಟ್ ಫಿಲಮೆಂಟ್ ಬಲ್ಬ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ಗಳಲ್ಲಿ ಯಾವ್ದು ಸರಿಯಾಗಿದೆ ಅಂತ ನಾವು ನೋಡೋದಾದರೆ ಇಲ್ಲಿ 5 ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ನ ನೋಡೋಣ. ಫಿಲಮೆಂಟ್ ಕ್ಯಾನ್ ಬಿ ಮೇಡ್ ಆಫ್ ಟಂಗ್ಸ್ಟನ್ ಆರ್ ನೈಕ್ರೋಮ್ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಬಲ್ಬ್ ಫಿಲಮೆಂಟ್ನ ಯಾವುದರಿಂದ ಮಾಡಿದ್ದಾರೆ ಅಂತ ಇಲ್ಲಿ ಹೇಳಿದ್ದಾರೆ, ಟಂಗ್ಸ್ಟನ್ ಆರ್ ನೈಕ್ರೋಮಿಂದ. ನೆಕ್ಸ್ಟು ದ ಗ್ಲಾಸ್ ಎನ್ವೆಲಪ್ ಕವರಿಂಗ್ ದ ಫಿಲಮೆಂಟ್ ಇಸ್ ಫಿಲ್ಡ್ ವಿತ್ ಇನ್ಆಕ್ಟಿವ್ ಗ್ಯಾಸಸ್ ಸಚ್ ಆಸ್ ನೈಟ್ರೋಜನ್ ಆರ್ ಆರ್ಗನ್ ಅಂತ ಕೊಟ್ಟಿದ್ದಾರೆ. ಸಿನ್ಸ್ ದ ಫಿಲಮೆಂಟ್ ಯೂಸ್ಡ್ ಈಸ್ ಥಿನ್ ಇಟ್ಸ್ ರೆಸಿಸ್ಟಿವಿಟಿ ಈಸ್ ವೆರಿ ಲೋ ಅಂತ ಕೊಟ್ಟಿದ್ದಾರೆ. ದ ರೆಸಿಸ್ಟಿವಿಟಿ ಆಫ್ ದ ಫಿಲಮೆಂಟ್ ಈಸ್ ಲೋ ಟು ಅಲೋ ಮೋರ್ ಕರೆಂಟ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ದ ಫಿಲಮೆಂಟ್ ಮೆಟೀರಿಯಲ್ ಯೂಸ್ಡ್ ಶುಡ್ ಹ್ಯಾವ್ ಐ ಮೆಲ್ಟಿಂಗ್ ಪಾಯಿಂಟ್ ಅಂತ ಕೊಟ್ಟಿದ್ದಾರೆ. ಇಷ್ಟು ಆಪ್ಷನ್ಗಳಲ್ಲಿ ಯಾವುದು ಆಪ್ಷನ್ನು ಇದು ಫಿಲಮೆಂಟ್ ಬಲ್ಬ್ ಬಗ್ಗೆ ಯಾವುದು ಕೂಡ ಕರೆಕ್ಟ್ ಅಂತ ನೋಡೋದಾದರೆ ಆಪ್ಷನ್ ಎ, ಬಿ, ಇ ಕರೆಕ್ಟ್ ಆಗುತ್ತೆ. ಎ ಯಾವುದು ಅಂತ ಅಂದರೆ ಫಿಲಮೆಂಟ್ ಕ್ಯಾನ್ ಬಿ ಮೇಡ್ ಆಫ್ ಟಂಗ್ಸ್ಟನ್ ಆರ್ ನೈಕ್ರೋಮಿಂದ ಮಾಡಿರ್ತಾರೆ, ಅದು ಕೂಡ ಕರೆಕ್ಟು. ಬಿ ಯಾವುದು ಅಂತ ಅಂದರೆ ದ ಗ್ಲಾಸ್ ಎನ್ವೆಲಪ್ ಕವರಿಂಗ್ ದ ಫಿಲಮೆಂಟ್ ಈಸ್ ಫಿಲ್ಡ್ ವಿತ್ ಇನ್ಆಕ್ಟಿವ್ ಗ್ಯಾಸಸ್ ಸಚ್ ಆಸ್ ನೈಟ್ರೋಜನ್ ಆರ್ಗನ್, ಅದು ಕೂಡ ಕರೆಕ್ಟು. ನೆಕ್ಸ್ಟು ಆಪ್ಷನ್ ಇ ದ ಫಿಲಮೆಂಟ್ ಮೆಟೀರಿಯಲ್ ಯೂಸ್ಡ್ ಶುಡ್ ಹ್ಯಾವ್ ಐ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಸೊ ಎ, ಬಿ, ಇ ಈ ಒಂದು ಆಪ್ಷನ್ ಕರೆಕ್ಟ್ ಆಗಿದೆ. ಬಲ್ಬ್ ಬಗ್ಗೆ ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್ ನೋಡೋಣ. ಬ್ಲೀಚಿಂಗ್ ಪೌಡರ್ ಈಸ್ ಫಾರ್ಮ್ಡ್ ವಿನ್ ಡ್ರೈ ಸ್ಲೇಕ್ಡ್ ಲೈಮ್ ರಿಯಾಕ್ಟ್ಸ್ ವಿತ್ ಅಂತ ಕೊಟ್ಟಿದ್ದಾರೆ. ಬ್ರೋಮೈನ್, ಹೈಡ್ರೋಜನ್, ನೈಟ್ರೋಜನ್, ಕ್ಲೋರಿನ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಕ್ಲೋರಿನ್ ಆಗುತ್ತೆ. ಆಪ್ಷನ್ 4 ಇಸ್ ಕ್ಲೋರಿನ್. ನೆಕ್ಸ್ಟ್ ಒನ್ನು ಆಬ್ಜೆಕ್ಟ್ ಈಸ್ ಪ್ಲೇಸ್ ಡ್ಯಾಶ್ ಟು ಒಬ್ಟೈನ್ ಹ್ಯಾನ್ ಇನ್ವರ್ಟೆಡ್ ಆ್ಯಂಡ್ ಎನ್ಲಾರ್ಜ್ಡ್ ಇಮೇಜ್ ಅಂತ ಕೊಟ್ಟಿದ್ದಾರೆ. ಬಿಟ್ವೀನ್ ಸಿ ಆ್ಯಂಡ್ ಎಫ್ ಆಫ್ ಕಾನ್ಕೇವ್ ಮಿರರ್ ಆಗುತ್ತೆ. ಆಪ್ಷನ್ 1 ಈಸ್ ಕರೆಕ್ಟು. ಬಿಟ್ವೀನ್ ಸಿ ಆ್ಯಂಡ್ ಎಫ್ ಆಫ್ ಕಾನ್ಕೇವ್ ಮಿರರ್. ನೆಕ್ಸ್ಟ್ ಒನ್ ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಬಾಡಿ ಆಫ್ ದ ಅರ್ಬನ್ ಲೋಕಲ್ ಬಾಡಿ ಅಡ್ಮಿನಿಸ್ಟ್ರೇಷನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಯಾವುದು ಅರ್ಬನ್ ಲೋಕಲ್ ಬಾಡಿ ಅಡ್ಮಿನಿಸ್ಟ್ರೇಷನ್ ಬಾಡಿ ಅಲ್ಲ ಅಂತ ಕೊಟ್ಟಿದ್ದಾರೆ. ನಗರ ಪಂಚಾಯತ್, ಜಿಲ್ಲಾ ಪಂಚಾಯತ್, ಮುನ್ಸಿಪಾಲಿಟಿ, ನೆಕ್ಸ್ಟು ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ಕೊಟ್ಟಿದ್ದಾರೆ. ಯಾವುದು ಇದಕ್ಕೆ ರೈಟ್ ಆನ್ಸರ್ ಅಂತ ಅಂದರೆ ಜಿಲ್ಲಾ ಪಂಚಾಯತ್ ಆಗುತ್ತೆ. ಆಪ್ಷನ್ 2 ಈಸ್ ಕರೆಕ್ಟು. ಜಿಲ್ಲಾ ಪಂಚಾಯತ್ ಬಂದ್ಬಿಟ್ಟು ಅರ್ಬನ್ ಲೋಕಲ್ ಬಾಡಿ ಅಡ್ಮಿನಿಸ್ಟ್ರೇಷನ್ಗೆ ಬರೋದಿಲ್ಲ. ಆಪ್ಷನ್ 2 ಈಸ್ ರೈಟ್. ನೆಕ್ಸ್ಟ್ ಒನ್ನು ಪದ್ಮ ವಿಭೂಷಣ್ ಅವಾರ್ಡ್ ಆಫ್ 2022 ಹ್ಯಾಸ್ ನಾಟ್ ಬೀನ್ ಗಿವನ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಫೀಲ್ಡ್ಸ್ ಅಂತ ಕೊಟ್ಟಿದ್ದಾರೆ. ಯಾವ ಒಂದು ಫೀಲ್ಡ್ಸ್ಗೆ ಈ ಒಂದು 2022ನಲ್ಲಿ ಪದ್ಮ ವಿಭೂಷಣ್ ಅವಾರ್ಡ್ ಬಂದಿಲ್ಲ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸಿವಿಲ್ ಸರ್ವಿಸ್, ನೆಕ್ಸ್ಟ್ ಲಿಟರೇಚರ್ ಆ್ಯಂಡ್ ಎಜುಕೇಷನ್, ಆರ್ಟ್, ಟ್ರೇಡ್ ಆ್ಯಂಡ್ ಇಂಡಸ್ಟ್ರಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಆಪ್ಷನ್ 4 ಇಸ್ ಕರೆಕ್ಟು. ಟ್ರೇಡ್ ಆ್ಯಂಡ್ ಇಂಡಸ್ಟ್ರಿ ಈ ಒಂದು ಫೀಲ್ಡ್ಗೆ 2022ರಲ್ಲಿ ಯಾವುದೇ ಒಂದು ಪದ್ಮ ವಿಭೂಷಣ ಅವಾರ್ಡ್ ಬಂದಿಲ್ಲ. ಸೊ ಆಪ್ಷನ್ 4 ಇಸ್ ರೈಟ್. ನೆಕ್ಸ್ಟ್ ಒನ್ನು ಆ ಗ್ಯಾಲ್ವನೋಮೀಟರ್ ವಿನ್ ಕನೆಕ್ಟೆಡ್ ಇನ್ ಎ ಸರ್ಕ್ಯೂಟ್ ಡಿಟೆಕ್ಟ್ಸ್ ದ ಪ್ರೆಸೆನ್ಸ್ ಆಫ್ ಅಂತ ಕೊಟ್ಟಿದ್ದಾರೆ. ಒಂದು ಸರ್ಕ್ಯೂಟ್ಗೆ ಗ್ಯಾಲ್ವನೋಮೀಟರ್ನ ಕನೆಕ್ಟ್ ಮಾಡಿದರೆ ಅದು ಏನು ಡಿಟೆಕ್ಟ್ ಮಾಡುತ್ತೆ ಅಂತ ಇಲ್ಲಿ ಕ್ವಶನ್ಗೆ ರೆಸಿಸ್ಟೆನ್ಸ್, ಕರೆಂಟು, ಫ್ರೀಕ್ವೆನ್ಸಿ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆ ಒಂದು ಗ್ಯಾಲ್ವನೋಮೀಟರ್ನ ಕನೆಕ್ಟ್ ಮಾಡಿದರೆ ಅದು ಏನು ಡಿಟೆಕ್ಟ್ ಮಾಡುತ್ತೆ ಅಂತ ಅಂದರೆ ಕರೆಂಟ್ ಆಗುತ್ತೆ. ಆಪ್ಷನ್ 2 ಇಸ್ ರೈಟ್, ಇಟ್ ಕರೆಂಟ್. ನೆಕ್ಸ್ಟ್ ಒನ್ ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವ 4 ಆಪ್ಷನ್ಗಳಲ್ಲಿ ಯಾವುದು ಕರೆಕ್ಟ್ ಮ್ಯಾಚ್ ಆಗಲ್ಲ ಅಂತ ನೋಡೋದಾದರೆ ಇಂಡಿಯನ್ ಸ್ಯಾಂಡಲ್ವುಡ್, ಡೆಸಿಡಿಯೋಸ್ ಫಾರೆಸ್ಟ್ ಆಫ್ ಡೆಕ್ಕನ್ ಪ್ಲೇಟ್ಯೂ, ನೆಕ್ಸ್ಟ್ ನೀಮ್ ಆಲ್ಪೈನ್ ರೀಸನ್, ಫಿಸ್ಕಸ್ ಅಂದರೆ ಮಲ್ಬಾರ್ ಕೋಸ್ಟ್ ಮಾಯಿಸ್ಟ್, ನೆಕ್ಸ್ಟ್ ಫಾರೆಸ್ಟ್ ಅಂತ ಇದೆ. ಪೈನ್ ಅಂತ ಅಂದರೆ ಹಿಮಾಲಯನ್ ಸಬ್ ಟ್ರಾಪಿಕಲ್ ಫಾರೆಸ್ಟ್ ಅಂತ ಇದೆ. ಸೊ ಇದಕ್ಕೆ ಯಾವುದು ಕರೆಕ್ಟಾಗಿ ಮ್ಯಾಚ್ ಆಗಲ್ಲ ಅಂತ ಅಂದರೆ ನೀಮ್ ಆಗುತ್ತೆ. ಆಲ್ಪೈನ್ ರೀಸನ್ ಅನ್ನೋದು ಈ ಒಂದು ಕ್ವಶನ್ಗೆ ಮ್ಯಾಚ್ ಆಗಲ್ಲ. ಸೊ ಕರೆಕ್ಟ್ ಆನ್ಸರು ಆಪ್ಷನ್ 2. ನೆಕ್ಸ್ಟ್ ಒನ್ನು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಬುದ್ಧಿಯೆಸ್ಟ್ ಟೆಂಪಲ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಕೊಟ್ಟಿರುವ 4 ಆಪ್ಷನ್ಗಳಲ್ಲಿ ಬುದ್ಧಿಯೆಸ್ಟ್ ಅಂದರೆ ಬುದ್ಧರದು ಟೆಂಪಲ್ ಯಾವುದು ಅಂತ ಕೊಟ್ಟಿದ್ದಾರೆ. ನಿಧಿವನ್ ಟೆಂಪಲ್, ಗೋರಖ್ನಾಥ್ ಟೆಂಪಲ್, ಮಹಾಬೋಧಿ ಟೆಂಪಲ್, ನೆಕ್ಸ್ಟ್ ವಿಶ್ವನಾಥ ಟೆಂಪಲ್ ಅಂತ ಕೊಟ್ಟಿದ್ದಾರೆ. ಯಾವ ಒಂದು ಟೆಂಪಲ್ ಅಂತ ಅಂದರೆ ಮಹಾಬೋಧಿ ಟೆಂಪಲ್ ಆಗುತ್ತೆ. ಆಪ್ಷನ್ 3 ಈಸ್ ರೈಟು. ಬುದ್ಧಿಸ್ಟ್ ಅಂದರೆ ಬುದ್ಧದ ಟೆಂಪಲ್ ಯಾವುದು ಅಂತ ಅಂದರೆ ಮಹಾಬೋಧಿ ಟೆಂಪಲ್. ನೆಕ್ಸ್ಟ್ ಒನ್ ನೋಡಿ. ಮೆರಿಸ್ಟೆಮ್ಯಾಟಿಕ್ಸ್ ಟಿಶ್ಯೂ
ಸೆಲ್ಸ್ ಲ್ಯಾಕ್ ಅಂತ ಕೊಟ್ಟಿದ್ದಾರೆ, ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಮೆರಿಸ್ಟೆಮ್ಯಾಟಿಕ್ ಟಿಶ್ಯೂ ಸೆಲ್ಸ್ ಲ್ಯಾಕ್ ಅಂತ ಅಂದರೆ ಸೈಟೋಪ್ಲಾಸ್ಮಾ ವ್ಯಾಸ್ಕೋಲಸ್ ಸೆಲ್ ವಾಲ್ ನ್ಯೂಕ್ಲಿಯಸ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ವ್ಯಾಸ್ಕೋಲಸ್ ಆಗುತ್ತೆ. ಆಪ್ಷನ್ 2 ಇಸ್ ಕರೆಕ್ಟ್ ಆಗುತ್ತೆ. ಇದು ನೆಕ್ಸ್ಟ್ ಒನ್ನು ದ SI ಯೂನಿಟ್ ಆಫ್ ಪವರ್ ಆಫ್ ಎ ಲೆನ್ಸ್ ಇಸ್ ಅಂತ ಕೊಟ್ಟಿದ್ದಾರೆ. ಪವರ್ ಆಫ್ ಲೆನ್ಸ್ದು SI ಯೂನಿಟ್ ಏನು ಅಂತ ಕೊಟ್ಟಿದ್ದಾರೆ, ನ್ಯೂಟನ್, ಡಯಪ್ಟ್ರೆ, ನೆಕ್ಸ್ಟು ಜೌಲು ಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ 2 ಇಸ್ ಕರೆಕ್ಟ್. ನೆಕ್ಸ್ಟ್ ಒನ್ನು ವಾಟ್ ಆರ್ ದ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಕೊಟ್ಟಿದ್ದಾರೆ. ಪ್ರೊಡಕ್ಷನ್ದು 4 ಫ್ಯಾಕ್ಟರ್ಸ್ ಏನು ಅಂತ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಹೇಳ್ತೀನಿ ಅಷ್ಟೇ. ಇಲ್ಲಿ 4 ಆಪ್ಷನ್ ಕೊಟ್ಟಿರ್ತಾರೆ. ಅದರಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್ ಬಂದ್ಬಿಟ್ಟು ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ನೆಕ್ಸ್ಟ್ ಎಂಟರ್ಪ್ರಿನರ್ಶಿಪ್ ಆಗುತ್ತೆ. ಆಪ್ಷನ್ 4 ಇಸ್ ಕರೆಕ್ಟ್. ನೆಕ್ಸ್ಟ್ ಒನ್ನು ವಿಚ್ ಆಫ್ ದ ಫಾಲೋಯಿಂಗ್ ವೆಸಲ್ಸ್ ಕ್ಯಾರೀಸ್ ಬ್ಲಡ್ ಅವೇ ಫ್ರಮ್ ದ ಹಾರ್ಟ್ ಟು ವೇರಿಯಸ್ ಆರ್ಗನ್ಸ್ ಆಫ್ ದ ಬಾಡಿ ಎಕ್ಸೆಪ್ಟ್ ದ ಲಂಗ್ಸ್ ಅಂತ ಕೊಟ್ಟಿದ್ದಾರೆ. ಯಾವುದು ಅಂತ ಅಂದರೆ ಆರ್ಯೋಟ ಆಗುತ್ತೆ. ಆಪ್ಷನ್ 4 ಇಸ್ ಕರೆಕ್ಟ್. ಆಪ್ಷನ್ 4. ನೆಕ್ಸ್ಟ್ ಒನ್ನು ಹೌ ಮೆನಿ ಎಲಿಮೆಂಟ್ಸ್ ಎಕ್ಸಿಟ್ಸ್ ಇನ್ ನೇಚರ್ ಅಕಾರ್ಡಿಂಗ್ ಟು ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ಅಂತ ಕೊಟ್ಟಿದ್ದಾರೆ. ಎಷ್ಟು ಅಂತ ಅಂದರೆ ಸೊ ಆನ್ಸರ್ ಈಸ್ 56 ಆಗುತ್ತೆ. ಆಪ್ಷನ್ 2 ಇಸ್ ಕರೆಕ್ಟ್, 56. ನೆಕ್ಸ್ಟ್ ಒನ್ ನೋಡಿ ಬರ್ನಿಂಗ್ ಆಫ್ ನ್ಯಾಚುರಲ್ ಗ್ಯಾಸ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 4 ಆಗುತ್ತೆ. ಎಕ್ಸೋಥರ್ಮಿಕ್ ರಿಯಾಕ್ಷನ್. ಆಪ್ಷನ್ 4 ಇಸ್ ಕರೆಕ್ಟ್. ನೆಕ್ಸ್ಟ್ ಒನ್ನು ಅಮಂಗ್ ದ ಫಾಲೋಯಿಂಗ್ ಸಿಚುಯೇಷನ್ಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಸ್ ಎಂಡ್ಯೂಸ್ಡ್ ಇನ್ ಎ ಕ್ಲೋಸ್ಡ್ ಕಂಡಕ್ಟಿಂಗ್ ಕಾಯಿಲ್ ವೆನ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಈದರ್ ದ ಬಾರ್ ಮ್ಯಾಗ್ನೆಟ್ ಈಸ್ ಮೂವ್ ಟುವರ್ಡ್ಸ್ ದ ಕ್ಲೋಸ್ಡ್ ಕಾಯಿಲ್ ಆರ್ ದ ಕ್ಲೋಸ್ಡ್ ಕಾಯಿಲ್ ಈಸ್ ಮೂವ್ಡ್ ಟುವರ್ಡ್ಸ್ ದ ಬಾರ್ ಮ್ಯಾಗ್ನೆಟ್ ಅನ್ನೋದು ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಕರೆಕ್ಟ್ ಆಗಿರುತ್ತೆ. ಆಪ್ಷನ್ 2 ಇಸ್ ಕರೆಕ್ಟ್. ನೆಕ್ಸ್ಟ್ ಒನ್ನು ದ ಬೆಸ್ಟ್ ಪ್ರಾಕ್ಟೀಸ್ ದಟ್ ಈಸ್ ಇನ್ವಾಲ್ವ್ಡ್ ಇನ್ ಬಯೋಲಾಜಿಕಲ್ ವೇಸ್ಟ್ ಡಿಸ್ಪೋಸಲ್ ಇಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ವೇಸ್ಟ್ ಆಗಿರೋದು ಏನೋ ಒಂದು ವೇಸ್ಟ್ ಆಗಿರುತ್ತೆ ಅದನ್ನು ಬಯೋಲಾಜಿಕಲಲ್ಲಿ ಡಿಸ್ಪೋಸಲ್ ಮಾಡೋ ಅಂಥ ಒಂದು ವೇ ಏನು ಅಂತ ಅಂದರೆ ಆಪ್ಷನ್ 2 ಇಸ್ ರೈಟ್ ಆಗುತ್ತೆ. ಇನ್ಸಿನರೇಷನ್ ಆಗುತ್ತೆ. ಆಪ್ಷನ್ 2 ಇಸ್ ಕರೆಕ್ಟ್, ಇನ್ಸಿನರೇಷನ್. ಸೊ ನೋಡಿ ವಿಚ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಮಾಲಿಕ್ಯುಲರ್ ಮೂಮೆಂಟ್ ಲಿವಿಂಗ್ ಕ್ಯಾರೆಕ್ಟರ್ ಆಫ್ ವೈರಸಸ್ ಇಸ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಇನ್ಆಕ್ಟಿವ್ ಅಂಟಿಲ್ ದೇ ಇನ್ಫೆಕ್ಟ್ ಸಮ್ ಸೆಲ್ಸ್ ಅನ್ನೋದು ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರು. ಆಪ್ಷನ್ 1 ಇಸ್ ಕರೆಕ್ಟ್. ನೆಕ್ಸ್ಟ್ ಒನ್ನು ಇನ್ ಆಗಸ್ಟ್ 2022 ರಮೇಶ್ ಬಾಬು ಪ್ರಜ್ಞಾನಂದ ದ 17-year-old ಇಂಡಿಯನ್ ಚೆಸ್ ಮಾಸ್ಟರ್ ಡಿಫೀಟೆಡ್ ವರ್ಲ್ಡ್ ಚಾಂಪಿಯನ್ ಮ್ಯಾಗ್ನಸ್ ಕಾರ್ಲ್ಸನ್ ಇನ್ ದ ಲಾಸ್ಟ್ ರೌಂಡ್ ಆಫ್ ದ FTX ಕ್ರಿಪ್ಟೋ ಕಪ್ ಇನ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಮಯಾಮಿ ಆಗುತ್ತೆ. ಸೊ ಆಪ್ಷನ್ 2 ಇಸ್ ಕರೆಕ್ಟು, ಮಿಯಾಮಿ. ನೆಕ್ಸ್ಟ್ ಒನ್ ನೋಡಿ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆ ಬ್ಯಾಕ್ಟೀರಿಯಲ್ ಡಿಸೀಸ್ ಅಂತ ಕೊಟ್ಟಿದ್ದಾರೆ. ಕೊಟ್ಟಿರುವ 4 ಆಪ್ಷನ್ಗಳಲ್ಲಿ ಯಾವುದು ಬ್ಯಾಕ್ಟೀರಿಯಲ್ ಡಿಸೀಸಸ್ ಅಲ್ಲ ಅಂತ ಕೇಳಿದ್ದಾರೆ. ಸೊ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3 ಆಗುತ್ತೆ, ಏಡ್ಸ್ ಆಗುತ್ತೆ. ನೋಡಿ ಆಪ್ಷನ್ 3 ಇಸ್ ಕರೆಕ್ಟ್. ನೆಕ್ಸ್ಟ್ ಒನ್ನು ವಾಟ್ ಈಸ್ ದ ಅಪೆಕ್ಸ್ ಗವರ್ನಿಂಗ್ ಬಾಡಿ ಆಫ್ ಏರ್ ಸ್ಪೋರ್ಟ್ಸ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3 ಏರ್ ಸ್ಪೋರ್ಟ್ಸ್ ಫೆಡರೇಷನ್ ಆಫ್ ಇಂಡಿಯಾ ಅನ್ನೋದು ಕರೆಕ್ಟ್. ನೆಕ್ಸ್ಟ್ ಒನ್ನು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅಮಂಗ್ ದ ಗ್ರೂಪ್ಸ್ ಆರ್ಗನೈಸ್ಡ್ ಬೈ ಮೈಕ್ರೋಫಿನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಯಾವುದು ಅಂತ ಅಂದರೆ ಅರ್ಬನ್ ಮಾಡೆಲ್ ಬ್ಯಾಂಕ್ ಅನ್ನೋದು ಕರೆಕ್ಟ್ ಆಗಿರೋ ಆನ್ಸರ್. ಆಪ್ಷನ್ 3 ಅರ್ಬನ್ ಮಾಡೆಲ್ ಬ್ಯಾಂಕ್. ನೆಕ್ಸ್ಟ್ ಒನ್ ವಿಚ್ ಆಫ್ ದ ಫಾಲೋಯಿಂಗ್ ಸಾಲ್ಟ್ಸ್ ಇನ್ ಆ್ಯನ್ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ ಇನ್ ಆ್ಯಂಟಾಸಿಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ರೈಟ್ ಆನ್ಸರ್ NaHCO3 ಅನ್ನೋದು ಕರೆಕ್ಟ್ ಆನ್ಸರು, NaHCO3. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಈವೆಂಟ್ಸ್ ಆಫ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಇಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 4 ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ರಿಲೇಟೆಡ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಕರೆಕ್ಟಾಗಿ ಮ್ಯಾಚ್ ಆಗಲ್ಲ ಅಂತ ನೋಡೋದಾದರೆ ಪಾರ್ಟಿಷನ್ ಆಫ್ ಬೆಂಗಾಲ್ ಬೈ ಲಾರ್ಡ್ ಕರ್ಜನ್ ಅಂತ ಕೊಟ್ಟಿದ್ದಾರೆ. 1905 ಅಂತ ಕೊಟ್ಟಿದ್ದಾರೆ. ಇದು ಕೂಡ ಕರೆಕ್ಟ್. ಸೊ ಯಾವುದು ಮ್ಯಾಚ್ ಆಗಲ್ಲ ಅಂತ ಕೇಳಿರೋದ್ರಿಂದ ಕ್ವಿಟ್ ಇಂಡಿಯಾ ಮೂಮೆಂಟ್ ಬಂದ್ಬಿಟ್ಟು 1942 ಆಗಿದ್ದು, ಅದೇ ಕೂಡ ಕರೆಕ್ಟು. ನೆಕ್ಸ್ಟು ಜಲಿಯನ್ ವಾಲಾ ಬಾಗ್ ಅದು ಕೂಡ ಯಾವ ಒಂದು ಇಯರಲ್ಲಾಗಿತ್ತು ಅಂತ ಅಂದರೆ ಅಮೃತ್ಸರ್ದು 1919, ಅದು ಕೂಡ ಕರೆಕ್ಟು. ಇಲ್ಲಿ ಯಾವುದು ನಾಟ್ ಮ್ಯಾಚ್ಡ್ ಅಂತ ಕೇಳಿದ್ದಾರೆ. ಸೊ ದಂಡಿ ಮಾರ್ಚ್ ಬೈ ಮಹಾತ್ಮ ಗಾಂಧಿ 1910 ಅಂತ ಕೊಟ್ಟಿದ್ದಾರೆ. ಸೊ ಇದು ರಾಂಗ್ ಆಗುತ್ತೆ. 4 ಇಸ್ ಕರೆಕ್ಟು, ಇದು ಮ್ಯಾಚ್ ಆಗಲ್ಲ. ನೆಕ್ಸ್ಟ್ ಒನ್ನು ವೆನ್ ಎ ಮ್ಯಾಗ್ನೆಟ್ ಈಸ್ ಮೂವ್ಡ್ ಇನ್ ಟು ಅ ಕಾಯಿಲ್ ಕನೆಕ್ಟೆಡ್ ಟು ಎ ಗ್ಯಾಲ್ವನೋಮೀಟರ್ ದ ಕರೆಂಟ್ ಈಸ್ ಇಂಡ್ಯೂಸ್ಡ್ ಇನ್ ದ ಕಾಯಿಲ್. ದ ಇಂಡ್ಯೂಸ್ಡ್ ಕರೆಂಟ್ ಡಸ್ ನಾಟ್ ಡಿಪೆಂಡ್ ಆನ್ ವಿಚ್ ಆಫ್ ದ ಫಾಲೋಯಿಂಗ್ ಫ್ಯಾಕ್ಟರ್ ಅಂತ ಕೊಟ್ಟಿದ್ದಾರೆ. ಯಾವುದು ಇದಕ್ಕೆ ರೈಟ್ ಆನ್ಸರ್ ಅಂತ ಅಂದರೆ ರೆಸಿಸ್ಟೆನ್ಸ್ ಆಫ್ ದ ಗ್ಯಾಲ್ವನೋಮೀಟರ್ ಕನೆಕ್ಟೆಡ್ ಇನ್ ದ ಕಾಯಿಲ್. ಗ್ಯಾಲ್ವನೋಮೀಟರ್ ಈ ಒಂದು ಕಾಯಿಲ್ಗೆ ಕನೆಕ್ಟ್ ಮಾಡಿರ್ತಾರೆ. ಸೊ ಆಪ್ಷನ್ 4 ಇಸ್ ಕರೆಕ್ಟ್.
ತುಂಬಾ ಮೆಂಟಲ್ ಎಬಿಲಿಟಿ ರಿಲೇಟೆಡ್ ತುಂಬಾ ಕ್ವಶನ್ಸ್ ಇದೆ. ನೆಕ್ಸ್ಟ್ ಒನ್ ನೋಡಿ, ಆಸ್ ಆಫ್ ಆಗಸ್ಟ್ 2022 ದ ಮೇಂಟೆನೆನ್ಸ್ ಆ್ಯಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಆ್ಯಂಡ್ ಸೀನಿಯರ್ ಸಿಟಿಜನ್ಸ್ ಆ್ಯಕ್ಟ್ ಆಫ್ ವಿಚ್ ಇಯರ್ ಗವರ್ನ್ಸ್ ದ ಫಿನಾನ್ಷಿಯಲ್ ಸೆಕ್ಯೂರಿಟಿ ವೆಲ್ಫೇರ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಸೀನಿಯರ್ ಸಿಟಿಜನ್ಸ್ ಅಂತ ಕೊಟ್ಟಿದ್ದಾರೆ. ಯಾವ ಒಂದು ಇಯರಲ್ಲಿ ಅಂತ ಅಂದರೆ 2007 ಆಗುತ್ತೆ. ಆಪ್ಷನ್ 4 ಇಸ್ ಕರೆಕ್ಟು, 2007. ನೆಕ್ಸ್ಟ್ ಒನ್ನು, ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಇಫ್ ಮೆಂಡೆಲ್ ಹ್ಯಾಡ್ ನಾಟ್ ಸ್ಟಡಿಡ್ ದ F2 ಜನರೇಷನ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 4 ಆಗುತ್ತೆ. ಯು ವುಡ್ ನಾಟ್ ಹ್ಯಾವ್ ಡಿಸ್ಕವರ್ಡ್ ದಟ್ ರಿಸೆಸಿವ್ ಟ್ರೈಡ್ಸ್ ಆರ್ ನಾಟ್ ಲಾಸ್ಟ್. ಆಪ್ಷನ್ 4 ಇಸ್ ಕರೆಕ್ಟ್. ಎಲ್ಲ ಹೊಸದಾಗಿ ಎಕ್ಸಾಮ್ಸ್ನ ಬಾರಿತಾ ಇದ್ದೀರಾ, ಸೊ ಅವರಿಗೆ ಪ್ರೀವಿಯಸ್ ಇಯರ್ ಕ್ವಶನ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ನಾವು ಓದೋಕ್ಕಾಗುತ್ತೆ ಅಷ್ಟು ಓದಿದರೆ ನಮಗೆ ಬೆಸ್ಟ್ ಈಸಿಯಾಗಿ ಗೊತ್ತಾಗುತ್ತೆ ಆನ್ಸರ್ ಮಾಡೋದಕ್ಕೆ ಅಂತ ಹೇಳ್ತೀನಿ. ನೆಕ್ಸ್ಟು, ಫ್ರಮ್ ದ ಫಾಲೋಯಿಂಗ್ ಐಡೆಂಟಿಫೈ ದ ಅಪ್ಲಿಕೇಶನ್ಸ್ ಆಫ್ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 5 ಆಪ್ಷನ್ ಕೊಟ್ಟಿದ್ದಾರೆ. ಯಾವುದು ಕರೆಕ್ಟು? ಸ್ಕ್ಯಾಟರಿಂಗ್ ಆಫ್ ಲೈಟಿಗೆ ಅಪ್ಲಿಕೇಶನ್ಸು ಯಾವುದು ಕರೆಕ್ಟು ಅಂತ ನಾವು ನೋಡೋದಾದರೆ, ಡೇಂಜರ್ ಸಿಗ್ನಲ್ಸ್ ಬೀಯಿಂಗ್ ರೆಡ್ ಅಂತ ಕೊಟ್ಟಿದ್ದಾರೆ, ಅಡ್ವಾನ್ಸ್ಡ್ ಸನ್ರೈಸ್ ಆ್ಯಂಡ್ ಡಿಲೈಡ್ ಸನ್ಸೆಟ್ ಅಂತ ಕೊಟ್ಟಿದ್ದಾರೆ, ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್, ನೆಕ್ಸ್ಟು ಟಿಂಡಲ್ ಎಫೆಕ್ಟು, ನೆಕ್ಸ್ಟು ರೆಡ್ನೆಸ್ ಆಫ್ ಸನ್ ಆ್ಯಂಡ್ ಬ್ಲೂನೆಸ್ ಆಫ್ ಸ್ಕೈ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸ್ಕ್ಯಾಟರಿಂಗ್ ಆಫ್ ಲೈಟ್ಗೆ ಅಪ್ಲಿಕೇಶನ್ಸ್ ಯಾವುದು ಅಂತ ಅಂದರೆ ಆಪ್ಷನ್ 1 ಇಸ್ ಕರೆಕ್ಟು, DEA ಅದು ಕೂಡ ಆಪ್ಷನ್ನು DEA ಅನ್ನೋದು ಕರೆಕ್ಟ್ ಆಗಿರುತ್ತೆ. ಡಿ ಯಾವುದು ಅಂತ ಅಂದರೆ ಟಿಂಡಲ್ ಎಫೆಕ್ಟ್ ಅನ್ನೋದು ಕರೆಕ್ಟು. ನೆಕ್ಸ್ಟು ಯಾವುದು ಅಂತ ಅಂದರೆ ರೆಡ್ನೆಸ್ ಆಫ್ ಸನ್ ಆ್ಯಂಡ್ ಬ್ಲೂನೆಸ್ ಆಫ್ ಸ್ಕೈ. ಆ ರೆಡ್ನೆಸ್ ಆಗಿರೋ ಸನ್ ಮತ್ತು ಬ್ಲೂ ಆಗಿರೋ ಸ್ಕೈ ಅದು ಕೂಡ ಕರೆಕ್ಟು. ನೆಕ್ಸ್ಟು ಆಪ್ಷನ್ 1 ಡೇಂಜರ್ ಸಿಗ್ನಲ್ಸ್ ಬೀಯಿಂಗ್ ರೆಡ್. ಈ 3 ಆಪ್ಷನ್ಗಳು ಕರೆಕ್ಟ್ ಆಗಿದೆ, ನೋಡ್ಕೊಳ್ಳಿ ಅಪ್ಲಿಕೇಶನ್ಸು. ನೆಕ್ಸ್ಟ್ ಒನ್ನು, ಇನ್ 1955 ಎ ಸ್ಪೆಷಲ್ ಕಮಿಟಿ ನೌನ್ ಆಸ್ ದ ಕಾರ್ವೆ ಕಮಿಟಿ ವಾಸ್ ಕಾನ್ಸ್ಟಿಟ್ಯೂಟೆಡ್. ದಿಸ್ ಕಮಿಟಿ ಅಡ್ವೈಸರ್ ಅಂತ ಕೊಟ್ಟಿದ್ದಾರೆ. ಸೊ ಏನು ಕಮಿಟಿ ಅಡ್ವೈಸ್ ಮಾಡುತ್ತೆ ಅಂತ ಅಂದರೆ ಆಪ್ಷನ್ 1 ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ದ ಪ್ರಮೋಷನ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಫಾರ್ ದ ಪರ್ಪಸ್ ಆಫ್ ರೂರಲ್ ಡೆವಲಪ್ಮೆಂಟಿಗೆ ಈ ಒಂದು ಕಮಿಟಿ ಅಡ್ವೈಸ್ ಮಾಡುತ್ತೆ. ಆಪ್ಷನ್ 1 ಇಸ್ ರೈಟ್. ನೆಕ್ಸ್ಟ್ ಒನ್ನು, ಡ್ಯೂರಿಂಗ್ ವಿಚ್ ಆಫ್ ದ ಫಾಲೋಯಿಂಗ್ ಫೆಸ್ಟಿವಲ್ಸ್ ಇಸ್ ದ ಪುಲಿಕಲ್ಲಿ ಅಂದರೆ ಟೈಗರ್ ಡ್ಯಾನ್ಸ್ ಈವೆಂಟ್ ದ ಮೇಯ್ನ್ ಅಟ್ರಾಕ್ಷನ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಫೆಸ್ಟಿವಲಲ್ಲಿ ಯಾವುದು ಮೇಯ್ನ್ ಅಟ್ರಾಕ್ಷನ್, ಯಾವ ಒಂದು ಫೆಸ್ಟಿವಲ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಓಣಮ್ ಆಗುತ್ತೆ. ಆಪ್ಷನ್ 4 ಇಸ್ ರೈಟ್. ನೆಕ್ಸ್ಟ್ ಒನ್ನು, ಫಾರ್ಮೇಷನ್ ಆಫ್ ಸ್ಲೇಕ್ಡ್ ಲೈಮ್ ಬೈ ದ ರಿಯಾಕ್ಷನ್ ಆಫ್ ಕ್ಯಾಲ್ಸಿಯಂ ಆಕ್ಸೈಡ್ ವಿತ್ ವಾಟರ್ ಇಸ್ ಅನ್ ಎಕ್ಸಾಂಪಲ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಕಾಂಬಿನೇಷನ್ ರಿಯಾಕ್ಷನ್ ಆಗುತ್ತೆ. ಆಪ್ಷನ್ 2 ಇಸ್ ಕರೆಕ್ಟ್. ಸಮ್ ಬ್ಯಾಕ್ಟೀರಿಯಾ ಆರ್ ಫೋಟೋಸಿಂಥೆಟಿಕ್. ವೇರ್ ಆರ್ ದ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್ ಲೊಕೇಟೆಡ್ ಇನ್ ದಿಸ್ ಸೆಲ್ಸ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಏನು ಅಂತ ಅಂದರೆ ಇನ್ ಫೋಲ್ಡಿಂಗ್ ಆಫ್ ದ ಪ್ಲಾಸ್ಮಾ ಮೆಂಬ್ರೇನ್ ಆಗುತ್ತೆ. ಆಪ್ಷನ್ 4 ಇಸ್ ರೈಟ್. ಸೊ ನೋಡಿ, ನಾನು ಇಲ್ಲಿವರೆಗೂ ಪ್ರೀವಿಯಸ್ ಇಯರು RRB ಗ್ರೂಪ್ ಡಿ ಕ್ವಶನ್ ಪೇಪರಲ್ಲಿ GK ಆ್ಯಂಡ್ GS ಅಲ್ಲಿ ಎಷ್ಟು ಕ್ವಶನ್ಸ್ ಬಂದಿತ್ತು ಅಷ್ಟು ಕ್ವಶನ್ಸ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟು RRB NTPC ಮತ್ತು ಗ್ರೂಪ್ ಡಿ ಎಕ್ಸಾಮ್ಸ್ಗೆ ಯಾರೆಲ್ಲ ಅಪ್ಲಿಕೇಶನ್ಸ್ ಹಾಕಿದ್ದೀರಾ ಅವ್ರಿಗೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ. RRB ಗ್ರೂಪ್ ಡಿನಲ್ಲಿ ಕೇಳಿರೋವಂಥ ಕ್ವಶನ್ಸ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಮತ್ತು ನೆಕ್ಸ್ಟ್ ಕ್ಲಾಸಲ್ಲಿ ಸಿಗ್ತಿದ್ದೀನಿ. ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಕೇಳ್ಕೊಳ್ತಾ ಇದೇ ರೀತಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.